keeping me waiting? Why you keeping me waiting? All I want, the love from you is so long. The love, all I ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ರೀ. ಇವತ್ತು ಶಾಪಿಂಗ್ ಬ್ಲಾಗ್ ರೀ ಫ್ರೆಂಡ್ಸ್. ಯಾಕಂದ್ರೆ ನಾವು ಇವತ್ತು ಸ್ವಲ್ಪ ಮಾರ್ಕೆಟ್ಗೆ ಹೊಂಟೇವಿ ರೀ. ಮಾಲ್ ಎಲ್ಲ ತರೋದಿತ್ತು ರೀ ಅಂಗಡಿಗೆ. ಅದ್ರ ಸಂಬಂಧ ನಾನು ಅಮ್ಮ ಇಬ್ಬರು ಸೇರಿ ಹೊಂಟಿದ್ದೀವಿ ರೀ. ಅಮ್ಮನ ಜಲ್ದಿ ಕೆಲಸ ಮುಗಿಸಿದ್ರಿ ಅವರು ಮನೆಯಾಗಿಂದ. ನಾನು ಕೆಲ್ಸಕ್ಕೆ ಹೋಗಿ ಬಂದೆ ರೀ. ಕೆಲ್ಸಕ್ಕೆ ಹೋಗಿ ಬರೋ ಮಟ ಅಂದ್ರೆ ನಮ್ಮಮ್ಮ ಇವತ್ತು ಅಡುಗೆ ಎಲ್ಲ ಮಾಡಿಟ್ಟು ನಾ ಬರೋ ತನಕ ಏನು ಕೆಲಸ ಇಟ್ಟಿಲ್ರಿ. ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದಾರೆ ಮನ್ಯಾಗಿಂದ. ಸೊ ನಂದು ಕೂಡ ಲೇಟ್ ಆಗ್ಬಿಡ್ತೀರಿ ಇವತ್ತು ಕೆಲ್ಸದ ಮನ್ಯಾಗ. ಸೊ ನೋಡ್ರಿ, ಈಗ ಬಂದೀವಿ ಇಲ್ಲಿ ಹೋಲ್ಸೇಲ್ ಅಂಗಡಿಗೆ ಬಂದೀವಿ ರೀ. ಅಂದ್ರೆ ಜೋಳಿ ಸಾಲ ಕಡೆ ಹೋಲ್ಸೇಲ್ ಅಂಗಡಿ ಅದಾವ್ರಿ ಇವೆಲ್ಲ. ಸೊ ಲಾಸ್ಟ್ ಟೈಮ್ ನಾನು ಈ ಅಂಗಡಿನ ತೋರಿಸಿದ್ದೆ ರೀ. ಅಷ್ಟು ಅದ ಅಂಗಡಿಗೆ ನಾವು ಬಂದೀವಿ ರೀ. ಯಾಕಂದರೆ ಇಲ್ಲಿ ಒಂದು ಸ್ವಲ್ಪ ಐಟಮ್ಸ್ ತೊಗೊಂಡು ಹೋಗಿದ್ರಿ ಅಮ್ಮ ಲಾಸ್ಟ್ ಟೈಮ್ ಬಂದಾಗ. ಅಂದ್ರೆ ನಾನು ಬಂದಿದ್ದಿಲ್ಲ ರೀ. ಅವರು ಸೌನೂರಿಂದ ಬಂದು ಸೀದಾ ಹಾಗೆ ತೊಗೊಂಡು ಅಲ್ಲಿಂದನೇ ಹೋಗ್ಬಿಟ್ಟಿದ್ದಾರೆ. ಒಂದೊಂದು ಸ್ವಲ್ಪ ದಾರದ ರೀಲ್ಸ್ ಅವೆಲ್ಲ ಇದ್ದು ರೀ. ಏರ್ ಪಾಲಿಶ್ ಅವೆಲ್ಲ ವಾಪಸ್ ಕೊಡೋದು, ಮತ್ತು ವಾಪಸ್ ಕೊಟ್ಟು ಮತ್ತು ಇನ್ನೂ ಅಂಗಡಿಗೆ ಸಾಮಾನು ಬೇಕಾಗಿದ್ವು ರೀ. ಅದನ್ನ ಸಾಮಾನಿಗೆ ತೊಗೊಳಕತ್ತಿದ್ವಿ ರೀ. ಹೇರ್ ಪಿನ್ನ, ಆಮೇಲೆ ಬಾಲ್, ಎಲ್ಲ ರಬ್ಬರು, ಆಮೇಲೆ ಕ್ಲಿಪ್, ಇಂಥವೆಲ್ಲ ಭಾಳ ಸಾಮಾನು ಬೇಕಾಗಿದ್ದೀವಿ ರೀ, ಸಣ್ಣ ಪುಟ್ಟ ಅವೆಲ್ಲ. ಆಮೇಲೆ ಇಲ್ಲೇ ದಾರದ ರೀಲಿನ ಬಾಕ್ಸ್ ಸಿಗ್ತೈತಲ್ರಿ, ಅದನ್ನು ತಂದಾರ್ರಿ. ಮೂನ್ ಏನೋ ಕಂಪ್ನಿದು. ಸೊ ಅದು ಮೂನ್ ಕಂಪ್ನಿದು ಏನು ಚಲೋನ ಬರಲಿಲ್ಲರಿಪ್ಪ ಅದು ದಾರದ. ಅದ್ರ ಸಂಬಂಧ ಎಡಾದು ಬರ್ತೈತಿ ಇದು. ಬೇರೆದು ತೊಗೊಂಡು ಬರ್ರಿ ಅಂತಂದು ಅಲ್ಲೆಲ್ಲ ಹೇಳಕ್ಕೆ ಕುಂತಿರ್ರಿ ಅವರು. ಅದ್ರ ಸಂಬಂಧ ಮತ್ತು ಅಮ್ಮ ಊರಿಂದ ಮತ್ತು ಅದರ ಕಷ್ಟಪಟ್ಟು ಅಲ್ಲಿಂದ ಇಲ್ಲಿವರೆಗೂ ಮತ್ತೆ ಬಂದಿದ್ರಿ. ಇಲ್ಲೆಲ್ಲ ನೋಡ್ರಿ, ಇಲ್ಲೇ ಬಟನ್ಸ್ ಅವೆಲ್ಲ ನೋಡ್ರಿ. ಇವು ಶರ್ಟಿನವು ಏನಾರ ನಾವು ಹಚ್ಚವು, ಆಮೇಲೆ ಬ್ಲೌಸ್ಗೆ ಹಿಂಗೆ ಹಚ್ಚವು ಮಸ್ತ್ ಕಲರ್ ಇದ್ದವು ರೀ. ಮತ್ತು ಭಾಳ ಇಷ್ಟ ಆದವು ರೀ. ಶೈನಿಂಗ್ ಕೂಡ ಇದ್ವು ರೀ, ಅದನ್ನು ತೊಗೊಂಡ್ವಿ ರೀ. ಆಮೇಲೆ ಕರ್ಚಿಪ್ ಅವೆಲ್ಲ 2 ಥರದ್ದು ತೊಗೊಂಡ್ವಿ ರೀ. ಹಾರ್ಟಿಂದ, ಆಮೇಲೆ ಇನ್ನೊಂದು ಹಾರ್ಟಿಂದ ಸ್ಮೂತ್ ಆಗಿರೋದು ರೀ ಅರ್ಬಿ. ಸೊ ಈಗ ನೋಡ್ರಿ ಪ್ಯಾಕಿಂಗ್ ಮಾಡಾಕತ್ತಾರ. ಈಗ ಪ್ಯಾಕಿಂಗ್ ಹಾಕ್ಕೊಡಾಕತ್ತಾರೆ. ನಾವು ವೀಡಿಯೋ ಮಾಡೋದು ನೋಡಿ ಏನು ಮಾಡಾಕತ್ತೀರಿ ನೀವು ಪದೇ ಫೋನ್ ಹಿಡ್ಕೊಂಡು ಅಂತಂದು ಕೇಳಕ್ಕೆ ಕುಂತ್ಬಿಟ್ರೆ ಅವರು. ಸೊ ನಾವು ಬ್ಲಾಗರ್ ಅದೇವಿ ರೀ ಅಂತಂದು ಹೇಳಿದ್ರು. ಇಲ್ಲೇ ನಮ್ಮ ಸಬ್ಸ್ಕ್ರೈಬ್ ಒಬ್ರು ಇದ್ದಾರೆ ರೀ, ಈ ಅಂಗಡಿಯಾಗ ಇದ್ದಾರೆ ರೀ ಅವರು. ಸೊ ಅವರು ನಾನು ಹೋದ್ರೆ ಮಗ್ಳು ಕಂಡು ಹಿಡಿದು ಬರ್ರಿ ಅಕ್ಕ ಅಂತಾರೆ. ಸೊ ಅವ್ರದ್ದೆಲ್ಲ ಏನು ವೀಡಿಯೋ ತೊಗೊಂಡಿಲ್ಲ ರೀ, ಯಾಕಂದ್ರೆ ಅವ್ರಿಗೆ ಅಲವು ಇಲ್ಲ ಅಂತ್ರಿ. ಅದ್ರ ಸಂಬಂಧ ಸುಮ್ಮನೆ ಅಂಗಡಿದಷ್ಟೇ ತೊಗೊಂಡಿರ್ತೀನಿ ರೀ ನಾನು. ಇಲ್ಲೆಲ್ಲ ಭಾಳ ಒಂಥರ ಗೋಲ್ಡ್ ಅನ್ಬೇಕು ರೀ ಇವೆಲ್ಲ ಸಾಮಾನು. ರೋಡ್ಗಳು ಇದ್ದವು ಗೋಲ್ಡ್ ಅನ್ಬೇಕು ರೀ, ಆ ಥರ ಸಾಮಾನು ಅದಾವೆ ರೀ ಇವ್ರ ಅಂಗಡ್ಯಾಗ. ಇಲ್ಲೆಲ್ಲ ಒಂದು ಸ್ವಲ್ಪ ಕಿವ್ಯಾನು ಅದು ಇದು ಅಂತಂದು ತೊಗೊಳಕ್ಕೆ ಬಂದೀವಿ ರೀ. ಇದಂತೂ ಖಾಯಂ ಅಂಗಡಿ ರೀ ನಾವು ಬರೋದು. ಸೊ ಭಾಳ ಪರಿಚಯ ಅದನ್ರಿ ಆ ಹುಡುಗ. ಹೋದ್ರೆ ಸಾಕ್ರಿ ಬರ್ರಿ ಅಕ್ಕ ಅಂತಂದು ಕರೆದು ಎಷ್ಟು ಇದು ಮಾಡ್ತಾನೆ ರೀ. ಸೊ ಅಲ್ಲಿಂದ ಈ ಕಡೆ ಬಂದು ಒಂಚೂರು ಇದು ತೊಗೊಂಡಿದ್ದಿತ್ತು ರೀ, ಕನ್ನಡಿ ಅವೆಲ್ಲ. ಇಲ್ಲೇ 1 ಡಜನ್ ಅಷ್ಟು ಕನ್ನಡಿ ತೊಗೊಂಡ್ವಿ ರೀ. ಇಲ್ಲಿ ಜವಳಿ ಸಾಲ ಹತ್ರ ಹೋಲ್ಸೇಲ್ ಇವೆಲ್ಲ ನೋಡ್ರಿ. ಎಲ್ಲ ಅಂಗಡಿ ಫುಲ್ ಭಾಳ ರಶ್ ಇರ್ತಾವೆ ರೀ ಇಲ್ಲೆಲ್ಲ. ಸೊ ಅಲ್ಲಿಂದ ನೋಡ್ರಿ ಇಲ್ಲಿ ಫುಲ್ ದಾರದ ಅಂಗಡಿನ ಇತ್ತು. ಅಂದ್ರೆ ಇವು ನಾವು ಅರ್ಬಿ ಹೊಲೆವು ಇದು ಮಷಿನಿಂದ ಏನು ಸಾಮಾನು ಬೇಕಾಗಿರ್ತದೆ ಎಲ್ಲ ಒಂದಕ್ಕೂ ಸಾಮಾನು ಅದಾವ್ರಿ ಇಲ್ಲಿ. ಕ್ಯಾನಿಸಿಂದ ಹಿಡಿದು ಆಮೇಲೆ ಸೀರೆದು ಫಾಲ್ಸಿಂದ ಹಿಡಿದು ಎಲ್ಲ ಥರದ್ದು ದಾರ ಅದಾವ್ರಿ ಈ ಅಂಗಡಿಯಾಗಂತೂ. ಪಾಪ ಅಣ್ಣನೂ ಕೂಡ ಭಾಳ ಇದು ಮಾಡಿದ್ರಿ. ಚಲೋ ಅದಾರ ರೀ, ಏನು ಇದು ಮಾಡಿಲ್ಲ. ಹಾಗೇನಾರ ಬೇಕಾಗಿದ್ರೆ ಬರ್ರಿ ಇಲ್ಲೇ ತೊಗೊಂಡು ಹೋಗ್ರಿ ಅಂತಂದು ಭಾಳ ಇದು ಮಾಡಿದ್ರಿ. ಆಮೇಲೆ ನಮ್ಗೆ ರಬ್ಬರ್ಸ್ ಅವೆಲ್ಲ ಬೇಕಾಗಿದ್ದು ರೀ, ಅದನ್ನು ಕೂಡ ತೊಗೊಂಡ್ವಿ. ಒಂದು ದಾರದ ಬಾಕ್ಸ್ ತೊಗೊಂಡ್ವಿ ರೀ, 400 ರೂಪಾಯಿ ಅಂತ್ರಿ. ಒಂದು ದೊಡ್ಡ ಬಾಕ್ಸ್ ತೊಗೊಂಡ್ಬಿಟ್ವಿ. ಅಂದ್ರೆ ಅಲ್ಲೇ ಹಳ್ಳಿ ಊರು ಸೈಡ್ ಭಾಳ ಜನ ಬರ್ತಾರಲ್ರಿ ತೊಗೊಳಕಂತಂದು. ಇವೆಲ್ಲ ಬೇರೆ ಕಂಪ್ನಿ ಅದಾವ್ರಿ. ಮೂನ್ ಕಂಪ್ನಿದು ಚಲೋ ಬಂದಿಲ್ಲ ರೀ. ಸೊ ಅಲ್ಲಿಂದ ತೊಗೊಂಡು ಮತ್ತು ಇಲ್ಲಿ ಇನ್ನೂ ಒಂದು ಹೋಲ್ಸೇಲ್ ಅಂಗಡಿ ಬಂದ್ವಿ. ಇದು ಕೂಡ ನಾವು ಬರೋ ಖಾಯಂ ಅಂಗಡಿ ರೀ. ಇದು ತರಕಾರಿ ಮಾರ್ಕೆಟ್ ಹತ್ರ ಐತ್ರಿ ಈ ಅಂಗಡಿ. ಸೊ ಇಲ್ಲೇ ಒಂಚೂರು ಶಾಂಪೂ ಅವೆಲ್ಲ ತೊಗೊಳೋದಿತ್ತು ರೀ. ಆಮೇಲೆ ಇವು ಸಣ್ಣ ಪುಟ್ಟ ಕುರ್ಕುರೆ ಅವೆಲ್ಲ ತೊಗೊಳೋದಿತ್ತು ರೀ. ಒಂಚೂರು ತೊಗೊಂಡ್ವಿ. ಒಂದು ಮ್ಯಾಗಿ ತೊಗೊಂಡ್ವಿ ರೀ. ಅಮ್ಮ ಒಂಚೂರು ಯಾವಾಗಾದರೂ ಮ್ಯಾಗಿ ತಿನ್ನಂತಿ ಮಾಡಿಕೊಂಡು ಅಂತಂದು ಸ್ವಲ್ಪ ಕಬಾಬಿನ ಪುಡಿ, ಆಮೇಲೆ ಸಿದ್ದು ಚೀಟ್, ಆಮೇಲೆ ಇದು ತಲೆಗೆ ಹಚ್ಚೋ ಒಂಚೂರು ಕಲರ್ಸ್ ಅವೆಲ್ಲ ತೊಗೊಂಡ್ವಿ ರೀ. ತೊಗೊಂಡು ಇನ್ನೊಂದು ಅಂಗಡಿ ಬಂದ್ವಿ ರೀ ಹಾಗೆ ಬರ್ತಾ. ಸೊ ಇಲ್ಲೇ ಆಲೆ ಹಬ್ಬಕ್ಕೆ ಇದು ಹಾಕ್ತಾರಲ್ರಿ,
ನಾಡಿ ಆಮೇಲೆ ಅವೆಲ್ಲ ನಮ್ಮ ಮಂದ್ಯಾಗ ಶೈಲಿ ಅಂತಾರೆ ಅದಕ್ಕೆ. ಸೊ ಅವೆಲ್ಲ ತೊಗೊಳಕಂತ್ರಿ ಅಮ್ಮ, ಯಾಕಂದ್ರೆ ದರ್ಗಾ ಕಡೆನೇ ಐತ್ರಿ ನಮ್ದು ಅಂಗಡಿ. ಸೊ ಅದನ್ನು ತೊಗೊಳಕಂತಂದು ನಿಂತಿದ್ವಿ ರೀ. ಇದೆಲ್ಲ ನೋಡಿರಿ ಎಷ್ಟು ಮಸ್ತ್ ಅದಾವೆ ಗಿಫ್ಟ್. ನೋಡಿದ್ರೆ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಅದು ರೀ. ಇದನ್ನಂತೂ ಝೂಮ್ ಮಾಡಿ ತೊಗೊಂಡ್ರಿ. ಇದು ಎತ್ತಿನ ನೋಡಿರಿ ಎಷ್ಟು ಮಸ್ತ್ ಚಕಡಿ ಮಾಡಿದಾರ. ಅದ್ರಾಗ ಫ್ಲವರ್ಸ್ ಅವೆಲ್ಲ ಹಾಕಿ, ಆಮೇಲೆ ರಾಧಾಕೃಷ್ಣನ ಏನೋ ಮಾಡಿದಾರೆ. ಕೃಷ್ಣ ರುಕ್ಮಿಣಿ ರಾಧಾಕೃಷ್ಣ ಗೊತ್ತಿಲ್ಲ ರೀ. ಸೊ ಅದನ್ನೆಲ್ಲ ಎಷ್ಟು ಮಸ್ತಾಗಿ ಅವರು ಇದು ಮಾಡಿದಾರೆ ರೀ ಡೆಕೋರೇಷನ್ ಆ ಗೊಂಬಿದು. ಸೊ ಸಕ್ಕತ್ತಾಗಿದ್ದು ರೀ ಅವು. ಈ ದುರ್ಗದ ಬೈಲು ಸರ್ಕಲ್ ಹತ್ತಿರ ಬಂದ್ವಿ ಅಂದ್ರೆ ನಮ್ಮ ಸಾಮಾನು ತೊಗೊಳೋದು ಎಷ್ಟು ಏನೋ ಗೊತ್ತಿಲ್ಲ ರೀ. ಯಾಕಂದ್ರೆ ನಾವು ಇವು ಸಾಮಾನು ತೊಗೊಳವು ಒಂದೊಂದು ಕಡೆ ಒಂದೊಂದು ಅಂಗಡಿ, ಒಂದೊಂದು ಕಡೆ ಒಂದೊಂದು ಅಂಗಡಿ ಅದಾವೆ ರೀ. ಯಾಕಂದ್ರೆ ಒಂದೇ ಕಡೆ ಇಲ್ಲರಿಪ್ಪ, ಅವು ಅರ್ವಿದು ಒಂದು ಕಡೆ ಇದ್ದರೆ ಇನ್ನೊಂದು ಪ್ಲಾಸ್ಟಿಕ್ಕಿನ ಸಾಮಾನಿಂದು ಒಂದು ಕಡೆ ಇರ್ತಾವೆ ರೀ. ಆಮೇಲೆ ಇವು ಕಿವ್ಯಾನು ಅವೆಲ್ಲ ಸಿಗೋ ಅದನ್ನೂ ಒಂದು ಕಡೆ ಏರಿಯಾದಾಗ ಇರ್ತಾವೆ ರೀ. ಇದು ಅಡ್ಡಾಡೋದು ಜಾಸ್ತಿ ಆಗ್ಬಿಡ್ತೈತೆ ರೀ ಇಲ್ಲಿ ಬರೋದು. ಅದ್ರ ಸಂಬಂಧ ಬೇಸರ ಆಗ್ಬಿಟ್ಟಿರ್ತೈತೆ ರೀ ಬರೋಕೆ. ಸುಮ್ಮನೇನ ಅಮ್ಮ ಒಬ್ಬರ ಅಕ್ಕಾರ ಮತ್ತು ಅದನ್ನೆಲ್ಲ ಸಾಮಾನು ತೊಗೊಂಡ್ರೆ ಹೊತ್ಕೊಳಕ್ಕೂ ಆಗಂಗಿಲ್ಲ ಪಾಪ ಅವ್ರಿಗೂ ಅಂತಂದು ನಾನು ಬಂದಿರ್ತೇನೆ ರೀ. ಸೊ ಇಬ್ಬರು ಸೇರಿ ಯಾವಾಗಲೂ ನಾವು ಇಬ್ಬರು ಸೇರಿ ಬರೋದ್ರೆ. ಏನಾರು ಹುಡುಗರು ಇದ್ರೆ ಒಂಚೂರು ಮನ್ಯಾಗ ಬಿಟ್ಟು ಬರ್ತಿದ್ವಿ ರೀ. ಮತ್ತು ಹುಡುಗರು ಇಲ್ಲ, ಈಗ ನಾವು ಅಷ್ಟೇ ಬಂದು ತೊಗೊಂಡು ಹೊಂಟೇವ್ರಿ. ಏನಿರ್ತಾವೋ ಅವರು ಮೇಕಪ್ಪಿನ ಎಲ್ಲ ಸಾಮಾನು ಸಿಗ್ತಾವ್ರಿ. ಅಂದ್ರೆ ನೆಕ್ಲೆಸ್ ಆಗಲಿ, ಕಿವ್ಯಾನು ಆಗಲಿ, ಯಾವ್ದಾರು ಒಂದಕ್ಕೂ ಎಲ್ಲ ಥರದ್ದು ಸಿಗ್ತಾವೆ ಮಸ್ತಾಗಿ. ಅಲ್ಲಿಂದ ಮೀನಾ ಬಜಾರ್ ಬಂದ್ವಿ ರೀ. ಸೊ ಮೀನಾ ಬಜಾರ್ ಬಂದಾಗಂತೂ ಡ್ರೆಸ್ ಅಂತೂ ಭಾಳ ಇಷ್ಟ ಆದ್ವು ರೀ ನಂಗೆ. ಕೇಳಿದೆ, ಬಟ್ 500 ರೂಪಾಯಿ ಹೇಳಿದ್ರು ರೀ. ಅಷ್ಟು ರೊಕ್ಕ ಅಂತೂ ಇರಲಿಲ್ಲರಿಪ್ಪ ನನ್ನ ಹತ್ರ. ಅದ್ರ ಸಂಬಂಧ ಕೇಳಿ ಸುಮ್ಮನೆ ಬಂದೆ ರೀ ನಾನು. ಇಲ್ಲೇ ಒಂಚೂರು ಕಟ್ರ್ ಬೇಕಾಗಿತ್ತು ರೀ. ಕಟ್ರ್ ಅಂದ್ರೂ ಸ್ವಲ್ಪ ತರಕಾರಿ ಕಟ್ ಮಾಡೋದಕ್ಕೆ ಕಟ್ರ್ ಬೇಕಾಗಿತ್ತು. ಸೊ ಅಲ್ಲಿ ಬಂದು ಒಂದೆರಡು ತೊಗೊಂಡ್ವಿ ರೀ. ಇಲ್ಲೇ 60-70 ಹಚ್ಚಿದಾರೆ ರೀ ಫಿಕ್ಸ್ ರೇಟ್. ಆಮೇಲೆ ಹೊರಗಡೆ ಹೋದ್ರೆ ಭಾಳ ಕಮ್ಮಿ ಹಚ್ಚಿದಾರೆ ರೀ. ಅಂದ್ರೆ 50 ರೂಪಾಯಿ ಹಚ್ಚಿದಾರೆ ರೀ. ನಾವು ಸ್ವಲ್ಪ ಏನು ಮಾಡಿಬಿಟ್ವಿ ಅಂದ್ರೆ ಅಲ್ಲಿ ಹೊರಗಡೆ ತೊಗೊಳೋಕ್ಕಿಂತ ಇಲ್ಲೇ ತೊಗೊಂಡ್ಬಿಟ್ವಿ ರೀ. ಆಮೇಲೆ ಒಂದು ತೊಗೊಂಡಿದ್ವಿ ರೀ ಅಷ್ಟೇ. ಮತ್ತು ಆಮೇಲೆ ಹೊರಗಡೆ ಹೋಗಿ ಒಂದು ಕಟ್ರೆ ಅಲ್ಲೇ ಹೊರಗಡೆ ತೊಗೊಂಡ್ಬಿಟ್ವಿ ರೀ. ಇಲ್ಲೆಲ್ಲ ಭಾಳ ಮಸ್ತ್ ಅದಾವೆ ರೀ. ಎಲ್ಲ ಥರದ್ದು ಸೀರೆಯಿಂದ ಹಿಡಿದು ಟೆಡ್ಡಿ ಬೇರಿಂದ ಹಿಡಿದು ಎಲ್ಲ ಗಡಿಯಾರ, ಅರಿವಿ, ಆಮೇಲೆ ಹುಡುಗರು ಆಡೋ ಸಾಮಾನು, ಮನ್ಯಾಗ ಯೂಸ್ ಮಾಡೋ ಸಾಮಾನು, ಡಬ್ಬಿ ಡೊಕೊಳ್ಳಿ ಎಲ್ಲ ಥರದ್ದು ಸಿಗ್ತಾವ್ರಿ ಇಲ್ಲೆಲ್ಲ ಡ್ರೆಸ್ ನೋಡಿರಿ. ಇಲ್ಲೇ ಒಂದು ಬ್ಲ್ಯಾಕ್ ಕಲರ್ ಇತ್ತು ರೀ. ಇದು ಹತ್ತು ನೋಡಿರಿ ಮೇಲ್ಗಡೆ ಬ್ಲ್ಯಾಕ್, ಆಮೇಲೆ ಫ್ಲವರ್ಸಿಂದ ಐತಿ. ಅದನ್ನ ಭಾಳ ಇಷ್ಟ ಆಗಿತ್ತು ರೀ. 500 ರೂಪಾಯಿ ಹೇಳಿದ್ರೆ ಫಿಕ್ಸ್ ರೇಟ್ ಹಚ್ಚಿದಾರೆ ರೀ. ಚಲೋ ಅದಾವ್ರಿ. ಆಮೇಲೆ ಒಂದೆರಡು ಗಡಿಯಾರ ತೊಗೊಂಡ್ವಿ ರೀ. ಗಡಿಯಾರನೇ ಇರಲಿಲ್ಲ. ಸೊ ಗಡಿಯಾರನ ತೊಗೊಂಡು ಬಂದ್ವಿ ರೀ ನಾವು. ಅಮ್ಮಗೆ ಬ್ಯಾಡ್ ಅಂತಂದು ಹೇಳಿದ್ರು ಅವ್ರಿಗೂ ಇರಲಿಲ್ಲ ಅಂದ್ರಪ್ಪ ಅಲ್ಲಿ. ಪಾಪ ಅಮ್ಮ ನಂಗೆ ಫೋನ್ ಹಚ್ಚಿ ಕೇಳೋರು ರೀ, ಟೈಮ್ ಎಷ್ಟಾಗೈತೆ ಅಂತಂದು. ಅವರು ಪಾಪ ಅದ್ರ ಸಂಬಂಧ ಮತ್ತು 2 ತೊಗೊತೀನಿ ಕಮ್ಮಿ ಬೀಳ್ತಾವೆ ಅಂತಂದು ತೊಗೊಂಡ್ವಿ ರೀ. ಅಲ್ಲಿಂದ ತೊಗೊಂಡು ಸ್ವಲ್ಪ ಇಲ್ಲೇ ತನ್ವೀರ್ ಕಲೆಕ್ಷನ್ಸ್ ಅಂಗಡಿಗೆ ಬಂದ್ವಿ ರೀ. ಇಲ್ಲಿ ಬಂದು ಒಂದು ಡ್ರೆಸ್ ಕೇಳೋದಿತ್ತು ರೀ. ಆ ಡ್ರೆಸ್ ಕೇಳಿದೆ. ಆ ಡ್ರೆಸ್ ನೋಡಿದ್ರೆ ಸೀರೆಯಾಗ ಹೊಲ್ದಂಗೆ ಐತ್ರಿ. ಅದು ನೋಡಿದ್ರೆ ಎಷ್ಟು ಹೇಳಾಕತ್ತಾರಪ್ಪ ಅಂದ್ರೆ ಒಂದು 600 ರೂಪಾಯಿ ಹೇಳಾಕತ್ತಾರ ರೀ ಅವರು. ಅದನ್ನ ನೋಡಿ ಸುಮ್ಮನೆ ವಾಪಸ್ ಬಂದುಬಿಟ್ಟಾರೆ ನಾನು. ಇದು ಹೌದು ನೋಡ್ರಿ ಲಂಗ ಟೈಪ್. ಇದೊಂದು ಡ್ರೆಸ್ ಕೇಳಿದೆ. ಇದು ಸೇಮ್ ಸೀರೆಯಾಗ ಹೊಲ್ದಂಗೆ ಆಗೈತೆ ರೀ. ಅಂದ್ರೆ ಒಳ ಅರ್ಬಿ ಹಾಕಿ ಇವೆಲ್ಲ 600 ರೂಪಾಯಿ ಅಂತ ನೋಡ್ರಿ. ಇವು ಏನೂ ಇಲ್ಲರಿ. ಇದು ಅರ್ಬ್ಯಾಗ ಒಂಥರ ಹಳೇ ಅರ್ಬಿ ಕಾಣಾಕತ್ತೈತೆ ರೀ. ಮತ್ತು ಸುಮ್ಮನೆ ಬಂದುಬಿಟ್ವಿ ರೀ. ಅಲ್ಲಿಂದ ಇನ್ನೊಂದು ಅಂಗಡಿಗೆ ಬಂದ್ವಿ ರೀ. ಅಲ್ಲಿನೂ ಕೇಳಿದ್ವಿ, ಅಲ್ಲಿನೂ ನಮ್ಗೆ ಸೆಟ್ ಆಗಲಿಲ್ಲ ರೀ ಅವೆಲ್ಲ. ಈಗ ನೋಡ್ರಿ ಅಲ್ಲೆಲ್ಲ ನಮ್ಮದು ಮಾರ್ಕೆಟ್ ಶಾಪಿಂಗ್ ಮುಗೀತು ರೀ. ಸೊ ಮುಗಿಸ್ಕೊಂಡು ಈಗ ಲೇಟ್ ಆಗಿತ್ತು ಅಂತಂದು ಹೊಂಟೇವ್ರಿ. ಮನೆಯಿಂದ ಫೋನ್ ಬರಾಕತ್ತೈತೆ ರೀ ಮೇಲೆ. ಯಾಕಂದ್ರೆ ಕೆಲ್ಸಕ್ಕೂ ಹೋಗೋದಿತ್ತು ರೀ. ನಾನು ಕೆಲಸ ಬಿಟ್ಕೊಟ್ಟು ಬಂದಿದ್ದೀನಿ ರೀ. ಯಾಕಂದ್ರೆ ಅದು ಮನೆ ಶಿಫ್ಟ್ ಮಾಡೋದು ಇನ್ನೂ ಆಗಿಲ್ಲ ರೀ. ಅದು ಬಹುಶಃ 8 ದಿನ ಹಿಡಿತೈತೇನು ರೀ ಕೈ. ಫ್ರೆಂಡ್ಸ ನೋಡ್ರಿ ಈಗ ಬಂದಿವ್ರಿ ಸಂತಿಯಿಂದ. ಅದು ಬಂದು ಒಂದು ಚಾ ಇಟ್ಟೇನು ರೀ. ಸೊ ನೋಡ್ರಿ ಊಟ ಏನು ಮಾಡಿಲ್ಲ ರೀ. ಚಹಾ ಸ್ವಲ್ಪ ಕುಡಿಬೇಕಂದ್ರೆ ಚಹಾ ಇಟ್ಟೇನು ರೀ. ಯಾಕಂದ್ರೆ ಹೊತ್ತ ಹೋಗೈತ್ರಿ. ಆಗಲೇ 4 ಗಂಟೆ ಆಗೈತಿ. ನಾನು ಕೆಲ್ಸಕ್ಕೆ ಹೋಗ್ಬೇಕು ರೀ. ಜಲ್ದಿ ಬರ್ತೀನಿ ಅಂತಂದು ಹೇಳಿದ್ದೆ ರೀ. ಸೊ ಲೇಟ್ ಆತ ಅಲ್ಲೇ ನನಗೆ. ನೋಡ್ರಿ ಫ್ರೆಂಡ್ಸ ಈಗ ಕೆಲಸದಿಂದ ಹೋಗಿ ಬಂದು ಈಗೆಲ್ಲ ಸಾಮಾನು ತೆಗಿಯಾಕತ್ತೀವಿ ರೀ. ಏನೇನು ತೊಗೊಂಡು ಬಂದೀವಿ ಅನ್ನೋದು ತೋರಿಸ್ತೀನಿ, ನೋಡಿ ಬರ್ರಿ ಫ್ರೆಂಡ್ಸ್. ಈಗ ಅಮ್ಮ ಅಂತ ಈಗ ಆಲೆ ಹಬ್ಬದ್ದು ಎಲ್ಲ ತಯಾರಿ ಮಾಡ್ಕೊಳಕತ್ತಾರೆ ರೀ. ಇದು ಆಲೆ ಹಬ್ಬಕ್ಕಲ್ಲ क्या बोलते हैं उसे?
ಕನ್ನಡ ಸೈಲ್ಯಾಂಗು ನಾಡಿ ಇದಂತ್ರ ನಮ್ಮ ಕನ್ನಡದಾಗ ಬರಂಗಿಲ್ರಿ ಪಕ್ಕ ಮುಸ್ಲಿಮ್ಸ್ ಅದೇವಲ್ರಿ ಅದಕ್ಕೆ ನಮ್ಗೆ ಏನು ಇದ್ರ ಬಗ್ಗೆ ಕನ್ನಡದಾಗ ಹೇಳಕ್ಕೆ ಬರಂಗಿಲ್ರಿ ಯಾಕಂದ್ರೆ ಮುಸ್ಲಿಮ್ಸ್ ಜಾಸ್ತಿ ಜನ ಇದು ಮಾರೋದ್ರಿ ಇವಿಷ್ಟು ತಂದೇವ್ರಿ ಅಲ್ಲೇ ಹಬ್ಬಕ್ಕಂತಂದು ಅಲ್ಲೇ ಐತಲ್ರಿ ಮಸೂತಿ ಹತ್ರನ ನಮ್ಮ ಅಂಗಡಿ ಐತ್ರಿ ಅಮ್ಮಂದೆ ಅದು ಮಾಮ ನಿಚ್ಚನ ಇರ್ಕೊಮ್ಮ ಫಾತ್ಯಾಂಗ ಜನಕ್ಕೆ ಮತ್ತು ಅದಕ್ಕೆ ಅದನ್ನ ನಾಡಿ ತಂದೇವ್ರಿ ಅಮ್ಮ ಆತಾವು ಜಾತಾನೆ ये होता नहीं तुझे वो बेकार होता नहीं नहीं अच्छा लग रहा ಒಂದು ಕನ್ನಡಿ ತಂದು ಇದು ಸಾರಿ ಗಡಿಯಾರ ತಂದಿದ್ದೀವ್ರಪ್ಪ 1-2 ವರ್ಷ ಆಗಿತ್ತೇನ್ರಿ ನಮ್ಮ ಮನ್ಯಾಗ ಗಡಿಯಾರ ಇಲ್ದಂಗೆ ಇವತ್ತು ಗಡಿಯಾರ ಅದು ಅಮ್ಮ ಕೊಡ್ಸ್ಯಾರ್ರಿ ಹೆಂಗೈತಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಅದು ಹಾಕ್ಸಕ್ಕೆ ಹಚ್ಚಾಗತ್ತೇನ್ರಿ ನನ್ನ ಕೈ ನಿಲ್ಕಂಗೆ ಇಲ್ರದು ಆ ಫೋಟೋ ಆ ಕಡೆ ಮಳೆ ಬಡ್ದು ಹಾಕಿರುತ್ತೆ ಈಗ ನೋಡ್ರಿ ಹೆಂಗೆ ಕಾಣಕತ್ತದ ನೀವು ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಗಡಿಯಾರ 2 ತೊಗೊಂಡೇವ್ರಿ ಅಮ್ಮಗೊಂದು ನಮಗೊಂದು ಇದ ಗಡಿಯಾರ ನೋಡ್ರಿ ಮೀನಾ ಬಜಾರ್ನಾಗ ತೊಗೊಂಡಿದ್ದು ಸೊ ಭಾಳ ಚಲೋ ಅದಾವ್ರಿ ಆಮೇಲೆ ಸಸ್ತಾ ರೇಟ್ನಾಗ ಕೊಟ್ರಿ ಅವರು 200 ರೂಪಾಯಿ ಜೋಡಿ ಕೊಟ್ರಿ ಇದಕ್ಕೆ वो दीवाल को अब जम रहा माऊ अंगर को ये लेस ओके करेक्ट बाणक नहीं पड़ता वो ಫ್ಯಾನ್ ಕೆ ಬಾರಕ್ಕೆ ಪಡ್ತಾ 20 ರೂಪಾಯಿ ತಮ್ಮ ಪಕಡೆ ನೋಡ್ರಿ ಇಷ್ಟೆಲ್ಲ ಸಾಮಾನು ತಂದೇವ್ರಿ ಅಂಗಡಿಗೆ ಅಂತಂದೆ ಬಾಲ್ ಕರ್ಚಿಪ್ ಆಮೇಲೆ ಕ್ರೀಮ್ ಫೇರ್ ಲವ್ಲಿ ಬಟನ್ಸ್ ಆಮೇಲೆ ಮೆಹಂದಿ ಹುಕ್ಸ್ ಎಲ್ಲ ಕನ್ನಡಿ ಆಮೇಲೆ ಹಗ್ಗ ಮರ ಮತ್ತೇನು ತಂದೆಮ್ಮ ಇಲ್ಲೆಲ್ಲ ಇವೆಲ್ಲ ನೋಡ್ರಿ ಇವೆಲ್ಲ ಹೌದು ತಂದಿದ್ದು ಡಬ್ಬಿ ಮನೆಗೆ ಯೂಸ್ ಮಾಡಕ್ಕಂತ ಡಬ್ಬಿ ತಂದೇವ್ರಿ ಅಮ್ಮ ಕೊಡಿಲ್ಲ ನೋಡ್ರಿ ಇವು ಡಬ್ಬಿ ತೊಗೊಂಡೇವ್ರಿ ಮನೆಗೆ ಅಂದ್ರೆ ಅಮ್ಮಗೆ ಅಲ್ಲೇ ತೊಗೊಂಡು ಹೋಗಕ್ಕಂತಂದೆ 60 ರೂಪಾಯಿ ಇದಕ್ಕೆ 10 ರೂಪಾಯಿ ಒಂದು ಹಾಕ್ಯಾರ ಇದಕ್ಕೆ 20 ರೂಪಾಯಿ 20 ರೂಪಾಯಿ ಸೇಲ್ ರೀ ಇದು 2 4 6 ಚಟ್ನಿ ದೋಸೆ ಇಡ್ಲಿ ಮಾಡಿದ್ರೆ ಚಟ್ನಿ ಆಮೇಲೆ ಸಾಂಬಾರ್ಗೆ ಮಸ್ತ್ ಅದಾವ ಆಮೇಲೆ ಇದು ರಾಟಿದೆಲ್ಲ ಸಾಮಾನು ತಂದೇರಿ